ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಆಗಮಿಸಿದ ಭಕ್ತರು ಮುಡಿ ಅರ್ಪಿಸುವ ಸಂಖ್ಯೆಯಲ್ಲಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಕಪ್ಪು ಬಂಗಾರ ಅಂತಲೇ ಕರೆಯಲ್ಪಡುವ ಮುಡಿ ಅರ್ಪಣೆಯಲ್ಲಿ ಈ ಸಲದ ದಾಖಲೆ ಏನು ಅನ್ನೋದನ್ನು ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ. ಈ ವರ್ಷ ಅಂದರೆ ಮೇ 27ರ ವೇಳೆಗೆ ಬರೋಬ್ಬರಿ 12,43,063 ಮಂದಿ ಭಕ್ತರು ತಮ್ಮ ಮುಡಿಯನ್ನು ವೆಂಕಟೇಶ್ವರನಿಗೆ ಕೊಟ್ಟಿದ್ದಾರೆ. 2024ರ ಮೇ ತಿಂಗಳಿನಲ್ಲಿ 10,18,370 ಮಂದಿ ಭಕ್ತರು ಮಾತ್ರ ಮುಡಿಯನ್ನು ಅರ್ಪಿಸಿದ್ರು. ಭಕ್ತರ ಸಂಖ್ಯೆ ಹೆಚ್ಚಳ ಆಗುವುದರೊಂದಿಗೆ ಹಗಲು ರಾತ್ರಿ ಮುಡಿ ಅರ್ಪಿಸುವ ಸೇವೆಗಳು ಮುಂದುವರೆದಿತ್ತು. ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಹರಕೆ ಸಲ್ಲಿಸುವ ಭಕ್ತರು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಮುಡಿ ನೀಡುವ ಭಕ್ತರ ಸಂಖ್ಯೆಯಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಈ ವರ್ಷ ಮೇ ತಿಂಗಳಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು, ತಿರುಮಲದಲ್ಲಿ ಕಪ್ಪು ಬಂಗಾರ ಎಂದೇ ಕರೆಯುವ ಮುಡಿಯ ಮೌಲ್ಯ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಭಕ್ತರ ಸಂಖ್ಯೆ ಸುನಾಮಿಯ ರೀತಿಯಲ್ಲಿ ಹರಿದು ಬರುತ್ತಿದ್ದರೂ ಟಿಟಿಡಿ ರಾತ್ರಿ ಹಗಲು ಮುಡಿ ಅರ್ಪಿಸುವ ಸೇವೆಗಳನ್ನು ನೀಡುತ್ತಿತ್ತು. ಇದರ ಭಾಗವಾಗಿ ಮೇ 27ರ ವೇಳೆಗೆ ತಿರುಮಲದಲ್ಲಿ ಬರೋಬ್ಬರಿ 12,43,063 ಮಂದಿ ಭಕ್ತರು ಮುಡಿಯನ್ನು ನೀಡಿದ್ದಾರೆ. ಈ ಹಿಂದೆ 2024-2025ರ ಮೇ ತಿಂಗಳಿಗೆ ಹೋಲಿಕೆ ಮಾಡಿದರೆ ಈ ತಿಂಗಳ ಮೇ ತಿಂಗಳಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. 2014ರ ಮೇ ತಿಂಗಳಲ್ಲಿ 10,65,729 ಹಾಗೂ 2025ರ ಮೇ ತಿಂಗಳಲ್ಲಿ 10,18,370 ಮಂದಿ ಭಕ್ತರು ಮುಡಿಯನ್ನು ನೀಡಿದರು. ಶಾಲಾ ಕಾಲೇಜುಗಳಿಗೆ ಮೇ ತಿಂಗಳಿನಲ್ಲಿ ಬೇಸಿಗೆ ರಜೆ ಹಾಗೂ ವಾರಾಂತ್ಯ ರಜೆ ಇದ್ದ ಕಾರಣ ಭಾರೀ ಪ್ರಮಾಣದಲ್ಲಿ ಭಕ್ತರು ತಿರುಮಲಕ್ಕೆ ಆಗಮಿಸಿದರು. ಮೇ 18ರಿಂದ ಮೇ 23ರವರೆಗೂ ಸತತ 6 ದಿನಗಳ ಕಾಲ ಪ್ರತಿದಿನ ಸುಮಾರು 50,000ಕ್ಕೂ ಹೆಚ್ಚು ಭಕ್ತರು ತಿಮ್ಮಪ್ಪನ ದರ್ಶನ ಪಡೆದುಕೊಂಡಿದ್ದಾರೆ. ಮೇ 23ರಂದು ಭಕ್ತರು ಹರಕೆ ಅರ್ಪಿಸುವುದರಲ್ಲಿ ದಾಖಲೆ ನಿರ್ಮಿಸಿದ್ದಾರೆ. ಈ ಒಂದೇ ಒಂದು ದಿನ ಮಾತ್ರ 57,580 ಮಂದಿ ಭಕ್ತರು ಮುಡಿ ಅರ್ಪಿಸಿದ್ದು ವಿಶೇಷ. ತಿರುಮಲದಲ್ಲಿ ಮುಡಿ ಅರ್ಪಿಸುವ ಭಕ್ತರ ಕಾಯುವಿಕೆ ಸಂಖ್ಯೆ ಕಡಿಮೆ ಮಾಡಲು ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ. ತಿರುಮಲದ ಹಲವು ಕಡೆಗಳಲ್ಲಿ ಕಲ್ಯಾಣ ಕಟ್ಟೆ ಕೇಂದ್ರಗಳನ್ನು ಏರ್ಪಾಡು ಮಾಡಲಾಗಿದೆ. ಟಿಟಿಡಿ ಪ್ರಮುಖ ಕಲ್ಯಾಣ ಕಟ್ಟೆಗಳಾದ PAC1, PAC2, PAC3, PAC5, GNC, HVC, ಸಪ್ತಗಿರಿ ವಿಶ್ರಾಂತಿ ಗೃಹ, ನಂದಕಂ ವಿಶ್ರಾಂತಿ ಗೃಹ, ಕೌಸ್ತುಭ ವಿಶ್ರಾಂತಿ ಗೃಹ, ಶ್ರೀ ವೆಂಕಟೇಶ್ವರ ವಿಶ್ರಾಂತಿ ಗೃಹ, ಶ್ರೀ ಪದ್ಮಾವತಿ ವಿಶ್ರಾಂತಿ ಗೃಹ ಬಳಿ 11 ಸಣ್ಣ ಸಣ್ಣ ಮುಡಿ ಅರ್ಪಿಸುವ ಕೇಂದ್ರಗಳನ್ನು ಹೆಚ್ಚುವರಿಯಾಗಿ ಆರಂಭ ಮಾಡಿದೆ. ಇನ್ನು ತಿರುಮಲದಲ್ಲಿ ಭಕ್ತರಿಗೆ ಸೇವೆಗಳನ್ನು ನೀಡುತ್ತಿರುವ ಸವಿತಾ ಸಮಾಜದವರ ಸಂಖ್ಯೆ 1,152 ಇದ್ದು, ಇದರಲ್ಲಿ 269 ಮಂದಿ ಮಹಿಳೆಯರು ಇರೋದು ವಿಶೇಷವಾಗಿದೆ. ಭಕ್ತರಿಗೆ ಸ್ವಚ್ಛ ಹಾಗೂ ಶುಭ್ರವಾದ ರೀತಿಯಲ್ಲಿ ಮುಡಿ ನೀಡುವಂತೆ ಮಾಡಲು ಟಿಟಿಡಿ ಪ್ರತ್ಯೇಕ ಕ್ರಮವನ್ನು ಕೈಗೊಂಡಿದೆ. ಸಾಮಾನ್ಯವಾಗಿ ಪ್ರತಿ ಬಾರ್ಬರ್ ಬಳಿ 6 ಗಂಟೆಯ ಶಿಫ್ಟ್ನಲ್ಲಿ ಸುಮಾರು 40 ಮಂದಿ ಭಕ್ತರು ಮುಡಿ ಅರ್ಪಿಸಲು ಆಗಮಿಸ್ತಾರೆ. ಆದರೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಟಿಟಿಡಿ ಸುಮಾರು 250 ಮಂದಿ ಬಾರ್ಬರ್ಗಳನ್ನು ಶಿಫ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಿಂದ ಪ್ರತಿದಿನ ಸುಮಾರು 50 ಮಂದಿ ಭಕ್ತರಿಗೆ ಹೆಚ್ಚುವರಿಯಾಗಿ ಸೇವೆ ನೀಡಬೇಕಾಗತ್ತೆ. ಇದರಿಂದ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಂತೆ ಹರಕೆ ನೀಡುವ ಕಾರ್ಯ ಮುಂದುವರೆದಿದೆ.